ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಶ್ರೀ ಗೌಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮೂರಲ್ಲಿ ಹೇಗೆ ಹನುಮ ಜಯಂತಿನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫ್ಲೆಕ್ಸ್ ಕಟ್ಟೋದು, ಲೈಟಿಂಗು ಎಲ್ಲ ಒಂದಿನ ಮುಂಚೆನೇ ಶುರು ಆಯಿತು. ಲೈಟಿಂಗ್ಸ್ ಎಲ್ಲ ಮಾಡಿದ್ದು ಕಾರಳಿಯಿಂದ ನಮ್ಮ ಅಂಕಲ್ ಸುರೇಶ್ ಅಂಕಲ್ ಅಂತ ಹೇಳ್ಬಿಟ್ಟು ಎಲ್ರೂ ಒಂದೊಂದು ಕೆಲಸ ವಹಿಸ್ಕೊಂಡಿದ್ರು. ನಮ್ಮ ಭಾವ ಫ್ಲೆಕ್ಸ್ ಕಟ್ಟಕ್ಕೆ, ಲೈಟಿಂಗ್ಸ್ಗೆ ಎಲ್ಲ ಹೆಲ್ಪ್ ಮಾಡ್ತಿದ್ರು. ನೈಟ್ ಲೈಟಿಂಗ್ಸ್ ತುಂಬ ಚೆನ್ನಾಗಿರ್ತಿತ್ತು. ಪಾರ್ಕ್ಗೆ ಮತ್ತು ಊರು ಗೇಟಿಂದ ಹಿಡಿದು ನಮ್ಮ ದೇವಸ್ಥಾನದವರೆಗೂ ಲೈಟಿಂಗ್ಸ್ ಮಾಡಿಸಿದ್ರು. ಆ್ಯಂಡ್ ದೇವಸ್ಥಾನದ ಹತ್ರ ಅವತ್ತಿನ ಹಿಂದಿನ ದಿವಸನೇ ಅಡುಗೆ ಇತ್ತು, ಊಟ ಎಲ್ಲ ಅಲ್ಲೇನೆ. ಈ ಹನುಮ ಜಯಂತಿನ ನಮ್ಮ ತೋಟದ ಮನೆಯಲ್ಲಿ ಎಲ್ಲರೂ ಸೇರಿ ಮಾಡ್ತೀವಿ. ನಮ್ಮದು ತೋಟದ ಮನೆ 2 ಊರ ಮಧ್ಯೆ ಇದೆ. ಅದಕ್ಕೆ 2 ಊರ ದೇವರನ್ನು ಹನುಮ ಜಯಂತಿ ದಿನ ದೇವಸ್ಥಾನಕ್ಕೆ ಕರೆಸ್ತೀವಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ನಮ್ಮ ಮನೆ ಮುಂದೆನೇ ದಾರಿ ಇರೋದ್ರಿಂದ ದೇವ್ರು ಬಂದ ತಕ್ಷಣನೇ ಇಲ್ಲೇ ಕಂದ್ಲಾರತಿ ಮಾಡ್ತೀವಿ. ಕಂದ್ಲಾರತಿ ಮಾಡಿಕೊಂಡು ಹರೆ ಬಡ್ಕೊಂಡು ದೇವ್ರನ್ನ ಇಲ್ಲಿಂದನೇ ಅಡ್ಡೆ ಮೇಲೆ ದೇವಸ್ಥಾನದವರೆಗೂ ಹೋಗ್ತಾರೆ. ಜಾಬ್ಘಟ್ಟದಿಂದ ಶಕುನಿ ರಂಗನಾಥ ಸ್ವಾಮಿ ಮತ್ತು ಕೆಂಚರಾಯ, ಮಲೆನಹಳ್ಳಿಯಿಂದ ದೊಡ್ಡಮ್ಮ ಗೋಪಾಲ ಸ್ವಾಮಿ ಮತ್ತು ದೂತರಾಯ ಅಂತ. ನಮ್ಮ ದೊಡ್ಡತ್ತೆ, ಚಿಕ್ಕತ್ತೆ, ದೊಡ್ಡಮ್ಮದಿರು ಎಲ್ಲರೂ ಕೂತ್ಕೊಂಡು ಬಾಳೆಹಣ್ಣು ಸಿಪ್ಪೆ ಎಲ್ಲ ತಕ್ಕೊಟ್ರು. ನಾನು ಮತ್ತು ನಮ್ಮ ಅಕ್ಕ ಬಾಳೆಹಣ್ಣ ಹೆಚ್ಚಿದ್ವಿ. ನನ್ನ ಮೈದನ ಪಲಾರಕ್ಕೆ ಹಾಕೋಕ್ಕೆ ಬೆಲ್ಲ ಎಲ್ಲ ಇದು ಮಾಡಿಕೊಟ್ರು. ನಮ್ಮ ಯಜಮಾನ್ರು ಕಾಯಿ ತುರ್ಕೊಟ್ರು. ದೇವ್ರ ಮೈ ತೊಳಿತಾ ಇದ್ರು, ಬೇಗ ಮಾಡಿಕೊಡಿ ಅಂತ ಹೇಳಿದಕ್ಕೆ ಎಲ್ರೂ ಕೈ ಹಾಕಿದ್ರು. ಬೇಗನೆ ಮುಗಿಸಿದ್ವಿ. ಹಾಗೇನೆ ನಮ್ಮ ಚಿಕ್ಕ ಮಾವ ತಿಪ್ಟೂರಿಂದ ಸುಗಮ ಸಂಗೀತ ಆಡೋರನ್ನ ಕರೆಸಿದ್ರು. ಜನ ಬಂದವರೆಲ್ಲ ಅಲ್ಲಿ ಎದುರುಗಡೆ ಅವರೇ ಮುಂದೆನೇ ಅಸೆಂಬಲ್ ಆಗೋ ಥರ ಅರೇಂಜ್ ಮಾಡಿದ್ವಿ. ಎಲ್ರೂ ಪೂಜೆ ಆಗೋವರೆಗೂ, ಮಹಾಮಂಗಳಾರತಿ ಆಗೋವರೆಗೂ ಎಲ್ಲರೂ ಅಲ್ಲೇ ಕೂತ್ಕೊಂಡು ಸಂಗೀತ ಕೇಳ್ತಾ ಇದ್ರು. ನನ್ನ ಚಿಕ್ಕ ಮೈದನ, ನಮ್ಮ ಅಕ್ಕ ಎಲ್ಲ ಉಳ್ದಿದ್ದ ಫ್ರೂಟ್ಸ್ ಎಲ್ಲ ಕಟ್ ಮಾಡಾಕ್ತಾ ಇದ್ರು. ನಮ್ಮ ಮನೆಯವರು ಅಲ್ಲೆಲ್ಲ ಜಾರುತ್ತೆ ಅಂತ ಹೇಳ್ಬಿಟ್ಟು, ಟೈಲ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕ್ಲೀನ್ ಮಾಡಿದ್ರು ಎಲ್ಲಾನು. ಮನೆ ಹತ್ರ ಯಾವುದೇ ಫಂಕ್ಷನ್ ಆಗಲಿ, ವೆಜ್ಜು ನಾನ್ ವೆಜ್ಜು ಏನೇ ಫಂಕ್ಷನ್ ಇದ್ರು ಇವರನ್ನೇ ನಾವು ಕರೆಸೋದು. ನಾಗಣ್ಣ ಅಂತ ಹೇಳ್ಬಿಟ್ಟು ಇವರು ದಾಲಾಪುರದವರು ಭಟ್ರು. ನಮ್ಮ ಬಾವನ ಮಗ ಯಶ್ವಿನು, ಅವನು ಶ್ಲೋಕಗಳೆಲ್ಲ ತುಂಬ ಹೇಳ್ತಾನೆ. ಅವನಿಗೆ ಮೈಕ್ ಅಂದರೆ ತುಂಬ ಇಷ್ಟ. ಹೇಳ್ತೀನಿ ಶ್ಲೋಕಗಳು ಅಂತ ಹೇಳ್ದ. ಆಮೇಲೆ ಎಲ್ಲರೂ ಹೇಳ್ಬಿಟ್ಟು ಮೈಕ್ ಇಸ್ಕೊಟ್ಟು ಒಂದಷ್ಟು ಶ್ಲೋಕಗಳನ್ನ ಹೇಳ್ದ. ಯಶ್ವಿನ್ ಮೈಕ್ ಯೂಸ್ ಮಾಡಿ ನೋಡಿ ನನ್ನ ಮಗ ಆಟ ಮಾಡ್ತಾ ಇದ್ದ. ಆಮೇಲೆ ಅವನಿಗೂ ಕೊಡ್ಸಿದ್ವಿ. ಊಟಕ್ಕೆ ಕರೆದ, ಅನೌನ್ಸ್ ಮಾಡ್ದ. ಊಟಕ್ಕೆ ಬೂಂದಿ, ಹಪ್ಪಳ, ಹುಳ್ಳಿಕಾಳು ಸಾರು, ಚಿತ್ರಾನ್ನ, ಪಾಯಸ ಮತ್ತು ಕೂಟು, ಹೆಸರು ಕಾಳು, ಹೆಸರು ಬೇಳೆ ಅವೆಲ್ಲನೂ ಮಾಡಿಸಿದ್ವಿ. ಮೊಳಕೆ ಕಟ್ಟಿದ ಸಾರಾದ್ರಿಂದ ಎಲ್ಲರೂ ತುಂಬ ಖುಷಿಪಟ್ಟು ಊಟ ಮಾಡಿದ್ರು. ಎಷ್ಟೋ ಜನ ತಿಪ್ಟೂರಿಂದ ಬಂದಿದ್ದ ನಮ್ಮ ಮಾವನ ಕೊಲೀಗ್ಸು ಎಲ್ಲರೂ ಮಳೆ ಹುಳ್ಳಿಕಾಳು ಸಾರಿಗೆ ಬೆಣ್ಣೆ ಹಾಕಿದ್ರಿಂದ 2 ಸಲ ಸಾಂಬಾರು ಬಿಡಿಸ್ಕೊಂಡು ಕೊಡಿದ್ರು. ಅಷ್ಟು ಚೆನ್ನಾಗಿತ್ತು ಊಟ. ಹನುಮ ಜಯಂತಿಗೋಸ್ಕರ ನಮ್ಮ ಮಾಮ ವಿಜಯ್ ಮಾಮ ಬೆಂಗಳೂರಿಂದ ಬಂದಿದ್ರು. ನಮ್ಮ ದೊಡ್ಡ ಮಾಮ ಜಯಣ್ಣ ಮಾಮ ಮತ್ತು ಜಾಬ್ಘಟ್ಟದ ಗುಡಿಗೋರು ಪುಟ್ಸಾಮಣ್ಣ ಮತ್ತು ವಿರೂಪಾಕ್ಷಿಪುರದಿಂದ ಬಸವರಾಜ್ ಅಂಕಲು, ಇವರೆಲ್ಲ ಒಂದು ಸ್ವಲ್ಪ ತಿಕ್ ಫ್ರೆಂಡ್ಸು. ವೈಟ್ ಆ್ಯಂಡ್ ವೈಟಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ಆಮೇಲೆ ನಾನು ನಮ್ಮ ಅಕ್ಕ ಒಟ್ಟಿಗೆ ಕೂತ್ಕೊಂಡ್ವಿ. ಆಮೇಲೆ ನಮ್ಮ ಅತ್ತೆಯರೆಲ್ಲ ಎದುರುಗಡೆ ಬಂದು ಅವರು ಊಟಕ್ಕೆ ಕೂತ್ಕೊಂಡ್ರು. ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಎಲ್ರದ್ದು ಊಟ ಆಗೋಷ್ಟರಲ್ಲಿ 3:30-4 ಗಂಟೆ ಆಗಿತ್ತು. ಆಮೇಲೆ ವೆದರ್ ಬೇರೆ ಮಳೆ ಬರೋ ಥರ ಇದೆ ಅಂತ ದೇವ್ರನ್ನ ಹೊರಡ್ಸೋಕ್ಕೆ ಎಲ್ಲರೂ ರೆಡಿ ಮಾಡ್ತಾ ಇದ್ರು. ಒಂದು ಕಡೆ ದೇವ್ರುಗಳನ್ನ ಕಳಿಸ್ಕೊಡೋಕೆ ಮುಂಚೆ ದೇವ್ರಿಗೆ ಮಣ ಹಾಕ್ಬಿಟ್ಟು ಕಳಿಸ್ತೀವಿ. ಹಿಂದಾಗಿ ಒಳಗಡೆ ಕೂರಿಸಿ ದೇವ್ರನ್ನೆಲ್ಲ ಫಸ್ಟು ಈಚೆ ಕೂರಿಸ್ಕೊತೀವಿ. ಅದಾದಮೇಲೆ ಮಣ ಹಾಕ್ತೀವಿ.
ದೇವ್ರುಗಳನ್ನ ಒಟ್ಟಿಗೆ ಕೂರಿಸಿರ್ತೀವಲ್ಲ, ದೇವ್ರುಗಳು ಹೊರಡಿಸ್ಬೇಕಾದ್ರೆ ಒಂದೊಂದೇ ದೇವರು ಒಂದೊಂದಕ್ಕೆ ಸಂದೇಶ ರವಾನಿಸೋ ಥರ ಹೇಳ್ತಾ ಇರುತ್ತೆ ಹೋಗೋ ಹತ್ರಕ್ಕೆ. ಅದು ಬಹುಶಃ ನೀವು ಬೇರೆ ಕಡೆ ಎಲ್ಲ ಗಮನಿಸಿರ್ತೀರಾ ಅನ್ಕೊತೀನಿ. ಆ ದೃಶ್ಯ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದೇವ್ರು ಕರೆಸಿದ್ರು ಒಂದೊಂದು ದೇವರಿಗೆ ಸಪ್ರೇಟಾಗಿ ಮಣವಾಗ್ತಾರೆ. ಆ ದೇವ್ರ ಅರ್ಚಕರು ಆ ಟೈಮಲ್ಲಿ ಬಂದ್ಬಿಟ್ಟು ಅದಕ್ಕೆ ಮಣವಾಗ್ತಾರೆ. ಮಣವ ಹಾಕಿದ್ಮೇಲೆ ಆ ಪ್ರಸಾದ ಏನಿರುತ್ತೆ ಅದನ್ನೆಲ್ಲ ಅಲ್ಲಿ ಬಂದಿರೋರಿಗೆಲ್ಲ ಹಂಚುತ್ತಾರೆ. ನಾವೆಲ್ಲ ತಿಂದ್ವಿ. ಅದು ಅರೆ ಬಡಿತಿರ್ತಾರಲ್ಲ ಅವರು, ಒಂದೊಂದು ದೇವ್ರಿಗೂ ಒಂದೊಂದು ಲೈನ್ಸ್ ಹೇಳ್ತಿರ್ತಾರೆ. ಅದು ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿದ ಮಟ್ಟಿಗೆ ಇವರು ಕೆಂಚರಾಯ ಅಂತ ದೇವರು, ಇವರು ಇಷ್ಟು ಸೈಲೆಂಟಾಗಿ ವರ್ತನೆ ಮಾಡಿದ್ದು ಇದೇ ಫಸ್ಟು. ಇವರು ತುಂಬ ಎಲ್ಲರೂ ಆಟಾಡಿಸ್ತಿದ್ರು, ಬಟ್ ಈ ಸಲ ಅಷ್ಟು ಏನು ಇದು ಮಾಡಿಲ್ಲ. ದೊಡ್ಡಮ್ಮ ದೇವ್ರದ್ದು ಚಾಟ್ ಇದೆ, ನಿನಗೆ ಓಡಿಸ್ತೀನಿ, ನಿಮ್ಮ ಯಜಮಾನ್ರು ಕಂಡ್ಕೊಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ನಮ್ಮ ಪುಟ್ಸ್ವಾಮಿ ಅಂಕಲ್ ಮತ್ತು ಐನಾರ್ ಅಂಕಲ್ ಇದ್ರು ನನಗೆ ಹೇಳ್ತಿದ್ರು. ಕೊನೆಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಮಣವಾಕಕ್ಕೆ ಬಂದಿದ್ದು ನಮ್ಮ ಮಲೆನಹಳ್ಳಿ ದೂದರಾಯ ಸ್ವಾಮಿಯವರು. ಇವ್ರು ಬಂದಾಗ ಕೂತಿದ್ದವರೆಲ್ಲ ನಿಂತ್ಕೊಂಡ್ರು. ಯಾಕೆ ಅಂದರೆ ಇವ್ರ ಹತ್ರ ಚಾಟಿ ಇತ್ತು. ಇವನ್ ನಾನು ಕೂಡ ಹೆದರ್ಕೊಂಡೆ. ನಮ್ಮ ಮನೆಯವರು ನನ್ನ ಮಗನಿಗೆ ಓಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಅದು ಸಾಮಾನ್ಯವಾಗಿ ಹೇಳ್ತಾರೆ, ಅದು ಚೆಡಿ ಏಡ್ ತಿಂದರೆ ಮಕ್ಳಿಗೆ ಒಳ್ಳೇದು ಅಂತ ಹೇಳ್ಬಿಟ್ಟು. ಇನ್ನು ಚಿಕ್ಕ ಮಕ್ಳಿಗೆಲ್ಲ ತಲೆ ಎಲ್ಲ ಮುಟ್ಸಿದ್ರು. ಅದರಲ್ಲಿ ನನಗೆ ಓಡಿಸ್ತೀನಿ ಅಂತ ತುಂಬ ಜನ ತಳ್ಳಿದ್ರು. ತಪ್ಪಿಸ್ಕೊಂಡೆ ನಾನು. ಇದನ್ನ ನಮ್ಮ ಕಡೆ ಗಾವ್ ಕರಿಯೋದು ಅಂತ ಅಂತಾರೆ.
ಎಲ್ಲ ಮುಗಿದ್ಮೇಲೆ ಆ ದೇವ್ರುಗಳನ್ನ ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡು ಆ ದೇವಸ್ಥಾನಕ್ಕೆ ಕಳಿಸ್ಕೊಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.